ಎಲ್ರಿಗೂ ನಮಸ್ಕಾರ. ಇವತ್ತು ಪಂಚಮಿ ಇದೆ ಅಂಥೇಳಿ ನೋಡಿರಿ. ಫಸ್ಟ್ ನಾವು ಏನು ಮಾಡಬೇಕು ಅದು ಪಂಚಮಿ ದಿವಸ ಅಂತಂದರೆ ನಾವು ಇಂಪಾರ್ಟೆಂಟ್ ಹೆಣ್ಮಕ್ಳದ್ದು ಭಾಳ ಇಂಪಾರ್ಟೆಂಟ್ ಅಂದ್ರೆ ಏನು, ಇದು ನೋಡಿದ ಮೇಲೆ ನೀವು ಗೊತ್ತು ಹಿಡಿದ್ರಿ. ಬಳೆ ಹಾಕೊಳ್ಳೋದು ಭಾಳ ಇಷ್ಟ ಹೆಣ್ಮಕ್ಳಿಗೆ. ಇವತ್ತು ಮುಂಚೆ ಗೊತ್ತಲ್ಲ, ನಾವು ಪಂಚಮಿ ದಿವಸ ಬಳೆ ಉಟ್ಕೊತಿದ್ವಿ, ಆಮೇಲೆ ಲಂಗ ಪೋಲ್ಕ ಹಾಕ್ಕೊತಿದ್ವಿ. ಆ ಥರ ನಮ್ಮ ಹಿರಿಯರು ನಮ್ಗೆ ಹೆಂಗೆ ರೆಡಿ ಮಾಡ್ತಿದ್ರು, ತಲೆ ತುಂಬ ಹೂವು ಹಾಕಿ ದೇವಸ್ಥಾನಕ್ಕೆ ಹೋಗಿ ಹಾಲಿರೋದು, ನಾವು ಆ ಥರ ಎಲ್ಲ ಬರ್ತಿದ್ವಿ. ಸೊ ಇವಾಗೂ ಕೂಡ ಅದು ನಡೀತಾ ಇದೆ. ಹಾಂ, ಬಟ್ ಎಲ್ಲಿ ಇನ್ನು ಸಿಟಿಯಲ್ಲಿ ಸ್ವಲ್ಪ ಜನ ಅದು ಒಂಥರ ಏನೋ ಬೇಡಪ್ಪ ನಮ್ಗೆ ಅದೆಲ್ಲ ಸಿಂಪಲ್ಲಾಗಿ ಇರೋನು ಅಂತ ಹಂಗೆ ವಿಚಾರ ಮಾಡ್ತಾರೆ. ಬಟ್ ಬಳೆ ಏನಿದೆ ಅಲ್ಲ, ಭಾಳ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ. ಅದು ಎಲ್ಲ ಕಲರಿಗೂ ಒಂದೊಂದು ಕತೆ ಇದೆ. ಬಟ್ ಅದನ್ನೆಲ್ಲ ಹೇಳ್ಬೇಕಂದ್ರೆ ಟೈಮ್ ಇಲ್ಲ. ಆದ್ರೂ ನೋಡಿರಿ ಪಂಚಮಿ ದಿವಸ ಯಾವ ರೀತಿ ಇವತ್ತು ನಮ್ಗೆ ಇಲ್ಲಿ ನೋಡಿರಿ, ಇಲ್ಲಿ ಇವರೆಲ್ಲ ಬಂದಿದ್ದಾರೆ ಬಳೆ ಉಡಿಸ್ಕೊಳಕ್ಕೆ. ಇವರು ನಮ್ಮ ಒಂದು ಬೆಸ್ಟ್ ದೋಸ್ತ್ ಅಂತ ಹೇಳ್ಬೋದು. ಇವರು ತುಂಬ ಬ್ಯುಸಿ, ಆಮೇಲೆ ಭಾಳ ವರ್ಕ್ ಮಾಡ್ತಾರೆ, ಲೈಫಲ್ಲಿ ಭಾಳ ಸ್ಟ್ರಗಲ್ ಮಾಡ್ತಾರೆ. ವೆರಿ ಗುಡ್ ಸ್ಟ್ರಗಲ್ ವುಮೆನ್ ಅಂತ ನಾ ಹೇಳ್ಬೋದು. ಶಿ ಈಸ್ ಎ ಬೆಸ್ಟ್ ಫ್ರೆಂಡ್ ಆಲ್ಸೋ. ಆಮೇಲೆ ಹಾಗೆ ಇಲ್ಲಿ ನೋಡ್ರಿ ಒಂದು ಅಜ್ಜಿ ಕೂಡ ಬಂದಿದ್ದಾರೆ. ಸೊ ಅಜ್ಜಿ ಏನೋ ಈಗ ನನಗೋಸ್ಕರ ಒಂದು ಒಡಪ ಒಂದು ಏನೋ ಹೇಳ್ತಾರೆ. ಹೇಳಿ ಅಮ್ಮ, ಏನದು? मेरे सुपन्न की रानी कुंडी कप्पु कप्पು ಮೈ ಲಾಯಿ ಬಾಯಿ ಸೋಪು ಹಚ್ಚಿ ತಿಕ್ಕು ತಿಕ್ಕು. ಮುಗಿತನಮ್ಮ? ಮುಂದೇನಿಲ್ಲದ? ಇಲ್ಲಪ್ಪ ಇದು. ಎಸ್ ವೆರಿ ಗುಡ್. ನೋಡ್ರಿ, ಈ ಥರ ಎಲ್ಲ ನಮ್ಮ ಹಳೆಯ ಜನ ಈಗೂ ಇದೇನು ಅನ್ನೋದು ನಮ್ಗೆ ಗೊತ್ತಿಲ್ಲ, ಇದು ಹಾಡಿನ ಅರ್ಥನೂ ಗೊತ್ತಿಲ್ಲ. ಬಟ್ ಅದು ಅವ್ರಿಗೆ ಗೊತ್ತಿದೆ. ಬಟ್ ಕೇಳೋಕ್ಕೂ ನಮಗೆಷ್ಟು ಖುಷಿ ಅನ್ನಿಸ್ತೈತಿ. ಆದರೆ ಈಗಿನ ಜನರು ಬಾಯಿಗೆ ನೀವು ಹಾಡು ಕೇಳ್ರಿ ಎಲ್ಲ ಇಂಗ್ಲೀಷು ಅದು ಇದು ಅಂತ ಹೇಳ್ತಾರೆ. ಬಟ್ ಕನ್ನಡನೂ ಭಾಳ ಇಂಪಾರ್ಟೆಂಟ್. ಕನ್ನಡ ಇವತ್ತು ಕಲೀರಿ, ಕನ್ನಡ ಇವತ್ತು ಕೇಳ್ರಿ. ಆಮೇಲೆ ಹಬ್ಬ ಇವತ್ತು ಎಂಜಾಯ್ ಮಾಡಿರಿ. ನೋಡಿರಿ, ಬ್ಯಾಂಗಲ್ಸ್ ಅಂತೂ ನಂಗೆ ತುಂಬ ಇಷ್ಟ ಆಗ್ತದೆ. ತುಂಬ ಬಳೆ ಹಾಕೋಬೇಕು ಅನ್ನೋ ಅಂತ